ಸಿಸಿಬಿಯಿಂದ ಸ್ನೇಹಮಯಿ ಕೃಷ್ಣ ಅವರನ್ನ ಕರೆದೊಯ್ದಿದ್ದಾರೆ ಪೊಲೀಸರು. ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಕರೆತಂದಿದ್ದಾರೆ ಸಿಸಿಬಿ ಪೊಲೀಸರು. ಕಮಿಷನರ್ ಕಚೇರಿಯಲ್ಲಿರುವಂತಹ ಸೈಬರ್ ಕ್ರೈಮ್ ಕಚೇರಿಗೆ ಈಗ ರವಾನೆ ಮಾಡಲಾಗಿದೆ. ಸಿಎಸ್ ಶಾಲಿನಿ ರಜನೀಶ್ ವಿರುದ್ಧ ಸ್ನೇಹಮಯಿ ಲಂಚದ ಆರೋಪವನ್ನ ಮಾಡಿದರು. ಭ್ರಷ್ಟಾಚಾರದ ಆರೋಪವನ್ನ ಮಾಡಿ ಹೇಳಿಕೆ ನೀಡಿದಂತಹ ಸ್ನೇಹಮಯಿ ಕೃಷ್ಣ, ಹೇಳಿಕೆ ನೀಡಿದ್ದಕ್ಕೆ ಸ್ನೇಹಮಯಿ ಕೃಷ್ಣ ವಿರುದ್ಧ ದೂರು ನೀಡಿದ್ರು ನಟೇಶ್ ದೂರಿನ ಅನ್ವಯ ಈಗ ಸ್ನೇಹಮಯಿ ಕೃಷ್ಣ ಅವರನ್ನ ಬಂಧಿಸಿದ್ದಾರೆ ಪೊಲೀಸರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇವತ್ತು ಮಧ್ಯಾಹ್ನ ಕೋರ್ಟ್ ಆವರಣದಲ್ಲಿಂದನೇ ನೇರವಾಗಿ ಸ್ನೇಹಮಯಿ ಕೃಷ್ಣ ಅವರನ್ನ ಬಂಧಿಸುವಂತಹ ಕೆಲಸವನ್ನು ಸಿಸಿಬಿ ಮಾಡುತ್ತೆ. ಅದಾದ ಮೇಲೆ ಸಿಸಿಬಿ ಹತ್ರ ಹೋಗಿ ಸಿಸಿಬಿ ಕಚೇರಿಯ ಮುಂದೆ ಸ್ನೇಹಮಯಿ ಕೃಷ್ಣ ಅವರ ಪುತ್ರ ಪ್ರಶ್ನೆ ಮಾಡ್ತಾರೆ, ನಮ್ಮ ತಂದೆಯವ್ರನ್ನ ಅರೆಸ್ಟ್ ಮಾಡಿದಿರಾ ಅಂತ ಮಾಹಿತಿ ಕೇಳುವಂತಹ ಕೆಲಸವನ್ನು ಮಾಡ್ತಾರೆ. ಆದರೆ ಅಂತಹ ಯಾವುದೇ ಮಾಹಿತಿ ಇಲ್ಲ ಅಂತ ಸ್ವತಃ ಸಿಸಿಬಿ ಕಚೇರಿಯ ಅಧಿಕಾರಿಗಳು ಹೇಳ್ತಾರೆ. ಅದಾದ ಮೇಲೆ ನೇರವಾಗಿ ಸಿಸಿಬಿ ಹಿರಿಯ ಅಧಿಕಾರಿಗಳು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೇಳ್ತಾರೆ, ಹೌದು ಸ್ನೇಹಮಯಿ ಕೃಷ್ಣ ಅವರನ್ನು ನಾವು ಬಂಧಿಸಿದ್ದೀವಿ, ವಿಚಾರಣೆ ಕಾರಣಕ್ಕಾಗಿ ನಾವು ಅವ್ರಿಗೆ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತಹ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದರು. ಈಗ ಸಿಸಿಬಿ ಕಚೇರಿಯ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದಾರೆ ನೀವು. ಈಗಾಗಲೇ ಅವರನ್ನ ಬಂಧಿಸಿರುವಂತಹ ವಿಚಾರ ಅಧಿಕೃತ ಯಾವಾಗ ಆಗುತ್ತೆ, ಅದಾದ ಮೇಲೆ ಸಿಸಿಬಿ ಕಚೇರಿಯಿಂದ ಪೊಲೀಸ್ ಕಮಿಷನರ್ ಕಚೇರಿಗೆ ಅವರನ್ನು ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರ. ಹಿಂದ್ಗಡೆ ಗಾಡಿ ಮೊಬೈಲ್ ವೇಟ್ ಮಾಡಿ. ಎಷ್ಟಾಗ್ಯಾ ನೀವೇನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಸ್ನೇಹಮಯಿ ಕೃಷ್ಣ ಅವರನ್ನ ಸಿಸಿಬಿ ಕಚೇರಿಯಿಂದ ನೇರವಾಗಿ ಬೆಂಗಳೂರು ಕಮಿಷನರ್ ಕಚೇರಿಯ ಆವರಣದಲ್ಲಿರುವಂತಹ ಸೈಬರ್ ಕ್ರೈಮ್ ಕಚೇರಿಗೆ ರವಾನೆ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ನೀವು. ಈಗಾಗಲೇ ಭ್ರಷ್ಟಾಚಾರದ ಆರೋಪದ ಅಡಿಯಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಒಂದು ಪ್ರಕರಣ ದಾಖಲು ಮಾಡಿರ್ತಾರೆ. ಅದರಲ್ಲೂ ಪ್ರಮುಖವಾಗಿ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲಿಂದನೂ ಸಹ ಅದರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇರ್ತಾರೆ. ಮಾಜಿ ಮೂಡಾ ಆಯುಕ್ತರಾಗಿರುವಂತಹ ನಟೇಶ್ ಅವರ ನೇರವಾಗಿ ಸಂಧಾನಕ್ಕೆ ಕರೆದಿದ್ದಾರೆ, ಹಣದ ಆಮಿಷವನ್ನು ಒಡ್ಡಿದ್ದಾರೆ, ಆ ಮೂಲಕವಾಗಿ ಕಾಂಪ್ರಮೈಸ್ಗೆ ಕರೆದಿದ್ದಾರೆ ನನಗೆ ಅನ್ನುವಂತಹ ಆಡಿಯೋವನ್ನು ಬಿಡುಗಡೆ ಮಾಡ್ತಾರೆ. ಅದಾದ ಮೇಲೆ ನೇರವಾಗಿ ಸಿಎಸ್ ಶಾಲಿನಿ ರಜನೀಶ್ ಅವರ ವಿರುದ್ಧವಾಗೂ ಸಹ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅದಾದ ಮೇಲೆ ನೇರವಾಗಿ ನಟೇಶ್ ಮಾಜಿ ಮೂಡಾ ಆಯುಕ್ತರು ಒಂದು ಕಂಪ್ಲೇಂಟನ್ನು ಫೈಲ್ ಮಾಡ್ತಾರೆ. ಅದಾದ ಮೇಲೆ ಆ ಕಂಪ್ಲೇಂಟಿನ ಆಧಾರದ ಮೇಲೆ ಸ್ನೇಹಮಯಿ ಕೃಷ್ಣ ಅವರನ್ನು ಮಧ್ಯಾಹ್ನ ಸಿಸಿಬಿ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಮಾಡ್ತಾರೆ. ಮತ್ತೊಂದು ಕಡೆಗೆ ಮೈಸೂರಿನಲ್ಲಿರುವಂತಹ ಅವರ ನಿವಾಸ ಏನಿದೆ ಆ ನಿವಾಸದ ಮೇಲೂ ಸಹ 8 ರಿಂದ 10 ಜನ ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡ್ತಾರೆ. ಅದಾದ ಮೇಲೆ ಅವರ ಕಚೇರಿಗಳ ಮೇಲೆ ದಾಳಿ ಮಾಡ್ತಾರೆ. ಈಗ ಸಿಸಿಬಿ ಕಚೇರಿಯಿಂದ ಸೈಬರ್ ಕ್ರೈಮ್ ಠಾಣೆಗೆ ಸ್ನೇಹಮಯಿ ಕೃಷ್ಣ ಅವರನ್ನು ಕರ್ಕೊಂಡು ಹೋಗುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.